ಇನ್ನು ಮಳೆರಾಯಿನ ಆರ್ಭಟಕ್ಕೆ ಇಡೀ ಸಿಲಿಕಾನ್ ಸಿಟಿ ಜನ ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ಹೇಮಕುಮಾರ್ ಪ್ರಮುಖವಾಗಿ ಈ ಬೀದಿ ಬದಿ ವ್ಯಾಪಾರಸ್ಥರಿರ್ತಾರಲ್ಲ, ಪಾಪ ಅವರಿಗೆ ಹಾಕಿರುವಂತಹ ಬಂಡವಾಳವೂ ಕೂಡ ರಿಟರ್ನ್ ಬರ್ತಾ ಇಲ್ಲ. ಇನ್ನು ಮುಂದಿನ 3 ದಿನಗಳ ಕಾಲ ಮಳೆಯಾಗತ್ತೆ ಅನ್ನುವಂತಹ ಸೂಚನೆ ಕೂಡ ಬಂದಿದೆ. ಸೊ ಮುಂದಿನ ಪರಿಸ್ಥಿತಿ ಏನಾಗಬಹುದು ಅಂತ ಈಗ ಮಳೆ ಬಿಟ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ, ಬೆಂಗಳೂರಿನ ಜನರ ಪರಿಸ್ಥಿತಿ, ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಇದೇನಾ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ, ಮೊದಲು ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ಸಾಕು, ಅದೇ ಬೆಂಗಳೂರು ನಮಗೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೀವು ಹೇಳ್ದಂಗೆ ವ್ಯಾಪಾರಸ್ಥರು ಪರದಾಡುವಂಥ ಪರಿಸ್ಥಿತಿ. ಯಾಕಂದರೆ ದಿನಕೂಲಿ, ಅವತ್ತೇನಾದರೂ ವ್ಯಾಪಾರ ಆಯಿತು ಅಂದರೆ ಅವತ್ತಿನ ದಿನ ಬದುಕೋದಕ್ಕೆ ಆಗುತ್ತೆ, ಜೀವನ ಮಾಡೋದಕ್ಕೆ ಆಗುತ್ತೆ. ಬಟ್ ಇನ್ನು 3 ದಿನಗಳ ಕಾಲ ಮಳೆ ಇರೋದ್ರಿಂದಾಗಿ ವ್ಯಾಪಾರಸ್ಥರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಆಮೇಲೆ ಈ ತಗ್ಗು ಪ್ರದೇಶದ ಒಳಗೆ ಮಳೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾಗ್ತಾ ಇದೆ. ಈ ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಸೊ ಹಂಗಾಗಿ BBMP ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಅವಾಂತರ ಇರೋದ್ರಿಂದಾಗಿ ಅವರನ್ನ ಬೇರೆ ಕಡೆಗೆ ಏನಾದರೂ ಸ್ಥಳಾಂತರ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಇದೆ ಅದನ್ನಾದರೂ ಮಾಡಬೇಕಾಗತ್ತೆ. ಯಾಕಂದರೆ ಭಾಳ ಸಮಸ್ಯೆ ಎದುರಿಸಬೇಕಾಗತ್ತೆ. ಜೊತೆಗೆ ಬೆಂಗಳೂರಿನ ತಾಕತ್ತು ಏನು ಅನ್ನೋದು, ಬೆಂಗಳೂರಿನ ಕೊಡುಗೆ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋದ್ರಿಂದಾಗಿ ನಮ್ಮ ಮಾನವನ್ನ ನಾವೇ ಮುಚ್ಕೊಳ್ಬೇಕಾಗತ್ತೆ. ಸೊ ಆ ರೀತಿ ಪರಿಸ್ಥಿತಿ. ಜೊತೆಗೆ ಇವತ್ತು ಕೂಡ ಮಳೆ ಆಗಿದೆ ಬೇರೆ ಬೇರೆ ಭಾಗದಲ್ಲಿ. ಸೊ ಎಲ್ಲೆಲ್ಲಿ ಈ ಕಳೆದ 3-4 ದಿನಗಳಿಂದ ಮಳೆ ಆಗಿರೋದ್ರಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅದರ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ವರುಣಾರ್ಭಟಕ್ಕೆ ತತ್ತರಿಸಿದ ಬೀದಿ ಬದಿ ವ್ಯಾಪಾರಿಗಳು. ವ್ಯಾಪಾರವಿಲ್ಲದೆ ಕಂಗಾಲಾದ ಬೀದಿ ಬದಿ ವ್ಯಾಪಾರಿಗಳು. ಇತ್ತ ಹಾಕಿದ ಬಂಡವಾಳವೂ ಇಲ್ಲ, ವ್ಯಾಪಾರವೂ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಬೆಂಗಳೂರಿನ ಯಾವ ಏರಿಯಾಗಳನ್ನ ನೋಡಿದ್ರೂ ಕೂಡ ರಸ್ತೆ ಹಾಗೂ ಮನೆಗಳು ಕೆರೆಗಳಂತಾಗಿ ಪರಿವರ್ತನೆಗೊಂಡಿದೆ. ಇಷ್ಟೇ ಅಲ್ಲದೆ ಅಮಾಯಕ ಜೀವಗಳನ್ನ ಕೂಡ ಮಳೆರಾಯ ಬಲಿ ತೆಗೆದುಕೊಂಡಿದ್ದಾನೆ. ಇದೆಲ್ಲ ಒಂದ್ ಕಡೆಯಾದ್ರೆ ದಿನದ ಊಟಕ್ಕಾಗಿ ದುಡಿಯುವ ಬೀದಿ ಬದಿ ವ್ಯಾಪಾರಿಗಳ ಗೋಳು ನಿಜಕ್ಕೂ ಕೂಡ ಬೇಸರ ಮೂಡಿಸುತ್ತೆ. ಹಾಕಿದ ಬಂಡವಾಳವೂ ಇಲ್ಲದೆ ಬೀದಿ ಬದಿಯಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಚರಂಡಿಗೆ ಹೋಗ್ತಾ ಇಲ್ಲ ನೀರು, ಚರಂಡಿಯಿಂದ ಹೊರಗೆ ಬರ್ತೈತೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಕಳೆದ 3 ದಿನಗಳಿಂದ ಭಾರಿ ಮಳೆಯಾಗ್ತಾ ಇತ್ತು. ಜನರು ಕೆಲಸಕ್ಕೆ ಹೋಗ್ದಂತೆ, ಮನೆಯಿಂದ ಹೊರಗಡೆ ಹೋಗ್ದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಬೆಂಗಳೂರು ನಗರಕ್ಕೆ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಇನ್ನು ಮಳೆಯಿಂದ ಸಿಲಿಕಾನ್ ಸಿಟಿ ಜನ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇತ್ತು. ಬೀದಿ ಬದಿ ವ್ಯಾಪಾರಿಗಳ ಗೋಳಂತೂ ಹೇಳತೀರದಾಗಿದೆ. ಬೆಂಗಳೂರು ಮಳೆಗೆ ಬೀದಿ ಬದಿ ವ್ಯಾಪಾರಸ್ಥರು ಕಂಗಾಲಾಗಿದ್ದು, ಮಳೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಫುಲ್ ಲಾಸ್ ಆಗಿದೆ. ಇನ್ನು ಇವತ್ತು ನಗರದಲ್ಲಿ ಮಳೆ ನಿಂತಿದ್ರೂ ಕೂಡ ನಗರದ ಬಹುತೇಕ ಕಡೆ ಮರಗಳು ಧರೆಗೆ ಬಿದ್ದಿವೆ. ಭೂಮಿಯ ತೇವಾಂಶ ಕಳೆದುಕೊಂಡು ಹೊರ ಮಾವಿನ ಕಲ್ಕೆರೆ ಸಮೀಪ ರಾಗಿಗುಡ್ಡದ SLV ಹೋಟೆಲ್ ಬಳಿ ಬಾಳೆಕುಂದ್ರಿ ಜಂಕ್ಷನ್ ಸೇರಿ ಹಲವೆಡೆ ಬೃಹತ್ ಗಾತ್ರದ ಮರ ಬಿದ್ದು ಸಮಸ್ಯೆಯಾಗಿದೆ. ಹಾಗೆ ಸಾಯಿಲೇಔಟ್ ಜನರ ಪರಿಸ್ಥಿತಿ ಬಹಳ ಹೀನಾಯವಾಗಿದೆ. ಮಳೆ ನಿಂತರೂ ಕೂಡ ಕೆಸರು, ರೋಗ, ಕಾಯಿಲೆ ಹೆಚ್ಚಾಗಿ ಉಲ್ಬಣವಾಗಿದೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿಯಲ್ಲಿ ಚಂಡಮಾರುತ ಎಫೆಕ್ಟ್ ಇನ್ನೂ ಕೂಡ ಮುಂದುವರಿಯಲಿದ್ದು, ಇನ್ನು ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.